ಕೇರಳಂ ವಿಧಾನಸಭಾ ಚುನಾವಣೆ ಗೆಲ್ಲೋದಕ್ಕೆ ಕೇಸರಿ ಸಖತ್ ಕಸರತ್ತನ್ನು ನಡೆಸ್ತಾ ಇದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಭೆಯನ್ನ ನಡೆಸಿದ್ದಾರೆ. ಕೇರಳಂ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಹೇಳಿ ಕೇಸರಿ ಪಾಳಯ ಸರ್ಕಸ್ ನಡೆಸ್ತಾ ಇದೆ. ಜೊತೆಗೆ ಈಗ ಕೇರಳಂ ಬಿಜೆಪಿ ಚುನಾವಣಾ ಸಹ ಉಸ್ತುವಾರಿಯಾಗಿರುವಂತಹ ಶೋಭಾ ಕರಂದ್ಲಾಜೆ ಸಭೆಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿರುವ ಕೇರಳಂ ಮತದಾರರಲ್ಲಿ ಶೋಭಾ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದು ಕೇರಳಂ ರಾಜ್ಯದ ಉಳಿವಿಗಾಗಿ ನಡೀತಾ ಇರುವಂತಹ ಚುನಾವಣೆ. ಇಲ್ಲಿ ಯಾರ್ಯಾರು ಕೇರಳದವರಿದ್ದೀರೋ ನೀವು ಕೇರಳಗೆ ಹೋಗಿ ಬಿಜೆಪಿ ಅಭ್ಯರ್ಥಿಗೆ ಮತವನ್ನ ಹಾಕಿ ಚುನಾವಣೆಯಲ್ಲಿ ಗೆಲ್ಲಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಉದ್ಯೋಗಕ್ಕೆ ಜನ ಬೇರೆ ದೇಶ ಬೇರೆ ರಾಜ್ಯಕ್ಕೆ ಹೋಗಬೇಕಿದೆ. ಕೇರಳಂ ರಾಜ್ಯಕ್ಕೆ ಇಲ್ಲಿವರೆಗೂ ಕೈಗಾರಿಕೆಗಳು ಬಂದೇ ಇಲ್ಲ. ಕೇಂದ್ರ ಸರ್ಕಾರದ ನೆರವನ್ನು ಸಹ ಸದುಪಯೋಗ ಮಾಡ್ತಾ ಇಲ್ಲ. ಕೇರಳಂ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ. ಹೀಗಾಗಿ ಇಲ್ಲಿರುವ ಕೇರಳಂ ಮತದಾರರು ರಾಜ್ಯಕ್ಕೆ ಹೋಗಿ ಮತ ಹಾಕಿ ಬನ್ನಿ ಅಂತ ಹೇಳಿ ಮತಯಾಚಿಸಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಅತ್ಯಂತ ಮಹತ್ವದ ಚುನಾವಣೆ ಕೇರಳದಲ್ಲಿ ನಡೀತಾ ಇದೆ. ಕೇರಳದ ಅಭಿವೃದ್ಧಿ ಸಲುವಾಗಿ, ಕೇರಳದ ಉಳಿವಿನ ಸಲುವಾಗಿ, ಕೇರಳದ ಸುರಕ್ಷತೆಯ ಸಲುವಾಗಿ ನಡೀತಾ ಇರುವಂತಹ ಒಂದು ಚುನಾವಣೆ. ಕೇರಳದ ವಿಧಾನಸಭೆಯಲ್ಲಿ ಧ್ವನಿ ಎತ್ತುವವರು ಬೇಕಾಗಿದೆ. ಈ ಧ್ವನಿ ಎತ್ತುವುದರ ಸಲುವಾಗಿ ಇವತ್ತು NDA ಅಭ್ಯರ್ಥಿಗಳನ್ನ ನಾವು ನಿಲ್ಲಿಸಿದ್ದೀವಿ. ಅವ್ರು ಗೆದ್ದು ಹೋಗಬೇಕು. ನಾನು ಕರ್ನಾಟಕದಲ್ಲಿರುವಂತ ಎಲ್ಲ ಕೇರಳದ ವಿದ್ಯಾರ್ಥಿನಿಯರಿಗೆ ಮತ್ತು ಯಾರು ಉದ್ಯೋಗವನ್ನ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಇಲ್ಲಿದ್ದಾರೆ ಅವರಿಗೆ ವಿನಂತಿ ಮಾಡುವಂಥದ್ದು, ದಯಮಾಡಿ ಕೇರಳಕ್ಕೆ ಹೋಗಿ ಕೇರಳದ ನಿಮ್ಮ ಬಂಧುಗಳಿಗೆ ಹೇಳಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಯಾರು ಮತದಾರರಿದ್ದಾರೆ ಮತದಾರರು ಕೇರಳಕ್ಕೆ ತಲುಪಬೇಕು ಮತ್ತು ಮತವನ್ನ ಹಾಕಬೇಕು ಅನ್ನುವಂಥ ವಿನಂತಿಯನ್ನು ಮಾಡೋದಕ್ಕೆ ನಾವು ಇವತ್ತು ಸಭೆಯನ್ನ ಕರೆದಿದ್ವಿ. ಕೆಲಸ ಮಾಡ್ತೀವಿ, ಚುನಾವಣೆ ಪ್ರಚಾರ ಮಾಡ್ತೀವಿ, ಹಾಗೇನೆ ಮತವನ್ನು ಹಾಕ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಅದಕ್ಕಾಗಿ ಬಹಳ ಖುಷಿಯಾಗಿದೆ. ಕೇರಳದ ಚುನಾವಣೆಯಲ್ಲಿ NDA ಯಶಸ್ವಿ ಆಗತ್ತೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಕೇರಳಂ ವಿಧಾನಸಭಾ ಚುನಾವಣೆಗೆ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ. ಕೇಸರಿ ಅರಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಶೋಭಾ ಅವರು ಕೂಡ ಉಸ್ತುವಾರಿ ಹಾಕಿರೋದ್ರಿಂದ ಇಲ್ಲಿ ಯಾರ್ಯಾರು ಕೇರಳಿಗರಿದ್ದಾರೋ ಅಲ್ಲಿ ಹೋಗಿ ಮತ ಹಾಕಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಯಾವ ರೀತಿ ಸಿದ್ಧತೆಗಳು ನಡೆಸ್ತಾ ಇದ್ದಾರೆ, ಯಾವ ರೀತಿಯಾಗಿ ರಣತಂತ್ರವನ್ನ ರೂಪಿಸ್ತಿದ್ದಾರೆ? ಇತರ ಪಂಚರಾಜ್ಯಗಳನ್ನ ಚುನಾವಣೆ ಗೆಲ್ಲಬೇಕು ಅನ್ನೋ ಪಣವನ್ನ ಬಿಜೆಪಿ ತೊಟ್ಟಿರುವಂತದ್ದು. ಈಗ ಕೇರಳದಲ್ಲೂ ಕೂಡ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಕಸರತ್ತನ್ನ ಮಾಡ್ತಾ ಇದೆ. ಬಿಜೆಪಿ ಇನ್ನೂ ಕೂಡ ಅಲ್ಲಿ ಗೆದ್ದಿಲ್ಲ. ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂತದ್ದು, ಆ ಮುಖಾಂತರವಾಗಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಂತ ನಿಟ್ಟಲ್ಲಿ ಕೂಡ ಬಿಜೆಪಿ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಈಗಾಗಲೇ ಕೇರಳ ಬಿಜೆಪಿ ಚುನಾವಣಾ ಉಸ್ತುವಾರಿಯಾಗಿ ವಿನೋದ್ ತಾಡೆ ಅವರು ಕೂಡ ನೇಮಕ ಆಗಿದ್ದಾರೆ. ಸಹ ಉಸ್ತುವಾರಿಯಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ನೇಮಕಗೊಂಡಿರುವಂತದ್ದು. ಇದೀಗ ಅಲ್ಲಿ ತಂತ್ರಗಾರಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಗೆಲ್ಲುವಂತ ನಿಟ್ಟಲ್ಲಿ ಈಗ ಕರ್ನಾಟಕದಲ್ಲಿರ್ತಕ್ಕಂತಹ ಕೇರಳ ಮತದಾರರ ಮೇಲೆ ಎಲ್ಲ ಒಂದ್ ಕಡೆ ಅವ್ರನ್ನ ಸೆಳೆಯುವಂತದ್ದು ಮತ್ತೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತವನ್ನು ಹಾಕಿಸುವಂತ ಕೂಡ ಈಗಾಗಲೇ ತಂತ್ರಗಾರಿಕೆ ಮಾಡುವಂತ ತಂತ್ರಗಾರಿಕೆಯ ಪೂರಕವಾಗಿನೇ ಇವತ್ತು ಕೇಂದ್ರ ಸಚಿವೆಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿಯ ಕಚೇರಿಯಲ್ಲಿ ಯಾರೆಲ್ಲ ಕರ್ನಾಟಕದಲ್ಲಿ ಕೇರಳ ಮತದಾರರಿದ್ದಾರೋ ಅವ್ರನ್ನ ಒಂದು ಕಡೆ ಸೇರಿಸೋದ್ರ ಮುಖಾಂತರವಾಗಿ ಈ ಬಾರಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಅಲ್ಲಿ ಮತವನ್ನ ಹಾಕಿಸ್ಬೇಕು. ಮತ್ತೊಂದ್ ಕಡೆ ಅಲ್ಲಿನ ಸಂಬಂಧಿಕರು ಕೂಡ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ನೀವು ಮತ ಹಾಕಿಸ್ಬೇಕು ನಿಟ್ಟಲ್ಲಿ ಕೂಡ ಈಗಾಗಲೇ ಎಲ್ಲೋ ಒಂದ್ ಕಡೆ ಅವರಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅದಕ್ಕೆ ಪೂರಕವಾಗಿ ಎಲ್ಲೊಂದ್ ಕಡೆ ಕೇರಳ ಮತದಾರರು ಕೂಡ ಸ್ಪಂದಿಸಿದ್ದಾರೆ ಅನ್ನುವಂಥದ್ದು. ಮತ್ತೊಂದ್ ಕಡೆ ಸಭೆ ಬಳಿಕವಾಗಿ ಕೂಡ ಎಲ್ಲ ಒಂದ್ ಕಡೆ ಮಾಧ್ಯಮಗಳ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ಕೂಡ ವಿಶ್ವಾಸ ಕೂಡ ವ್ಯಕ್ತಪಡಿಸಿರುವಂತದ್ದು. ಕೇರಳದಲ್ಲಿ ಕರ್ನಾಟಕದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಶಾಸಕರಾಗಿರ್ಬೋದು ಮತ್ತೆ ರಾಜ್ಯದಿಂದ ಶಾಸಕರು ಪರಿಷತ್ ಸದಸ್ಯರೆಲ್ಲರೂ ಕೂಡ ಕೇರಳ ಉಸ್ತುವಾರಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ಲಬೇಕು ನಿಟ್ಟಿನಲ್ಲಿ ಕೂಡ ಕರ್ನಾಟಕದ ನಾಯಕರಿಗೂ ಕೂಡ ಜವಾಬ್ದಾರಿನ ಹೈಕಮಾಂಡ್ ಕೊಟ್ಟಿದ್ದಾರೆ. ಹಾಗಾಗಿನೇ ಈಗ ಶೋಭಾ ಕರಂದ್ಲಾಜೆ ಅವರು ಈಗ ಕೇರಳ ಮತದಾರರು ಕರ್ನಾಟಕದಲ್ಲಿ ಏನಿದ್ದಾರೆ ಅವ್ರನ್ನ ಇಲ್ಲೊಂದ್ ಕಡೆ ಒಂದು ಸಭೆ ಮಾಡಿ ಅಲ್ಲಿ ಕೇರಳದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಕಾರ್ಯತಂತ್ರವನ್ನ ಮಾಡಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ತಡರಾತ್ರಿ 2 ಕಡೆ ಮನೆಗಳ್ಳತನವಾಗಿದೆ. ಮನೆಯ ಬಾಗಿಲ ಬೀಗವನ್ನ ಬಡಿದು ಖದೀಮರು ಕೈಚಳಕ ತೋರಿಸಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಅಪ್ಪಗೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ತಡರಾತ್ರಿ ಸುಮಾರು 2 ಗಂಟೆಗೆ 2 ಕಡೆ ಮನೆಗಳ್ಳತನ ಆಗಿದೆ. ಮನೆಯ ಬಾಗಿಲ ಬೀಗವನ್ನ ಒಡೆದು ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿ ಹೋಗಿದ್ದಾರೆ. ವಕೀಲ ಪ್ರವೀಣ್ ಅನ್ನೋರ ಮನೆಯಲ್ಲಿ ನಡೆದಿರುವಂತಹ ಕಳ್ಳತನ ಇದು. 240 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ, 20 ಲಕ್ಷ ಹಣವನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ.
ಬೈಕ್ನಲ್ಲಿ ಬಂದಿದ್ದಂತಹ ಇಬ್ಬರು ದುಷ್ಕರ್ಮಿಗಳಿಂದ ಈ ಕೃತ್ಯ ನಡೆಸಲಾಗಿದೆ. ಇದಕ್ಕೂ ಮೊದಲು ರಾಮನಗರದ ಭುವನೇಶ್ವರಿ ನಗರದಲ್ಲಿ ಕಳ್ಳತನ ಆಗಿದೆ. ನಂಜುಂಡಯ್ಯ ಅನ್ನೋರ ಮನೆಯಲ್ಲಿ 68 ಗ್ರಾಂ ಚಿನ್ನವನ್ನ ಕದ್ದು ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಳ್ಳರು ಕೈ ಚಳಕ ತೋರಿಸಿದ್ದಾರೆ. ಕೈಗೆ ಗ್ಲೌಸ್ ಹಾಕೊಂಡು ಬಂದಿದ್ದಂತಹ ಕಳ್ಳರು ಯಾವುದೇ ರೀತಿಯಾಗಿ ತಮ್ಮ ಏನಂತಾರೆ ಐಡೆಂಟಿಟಿ ಸಿಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕೈಗೆ ಗ್ಲೌಸ್ ಹಾಕೊಂಡಿದ್ದಾರೆ, ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ. ಸೊ 2 ಕಡೆ ಮನೆಗಳ್ಳತನ ಮಾಡಿದ್ದಾರೆ. ಚನ್ನಪಟ್ಟಣ ಗ್ರಾಮಾಂತರ ಹಾಗೂ ಐಜೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಒಂದು ಮನೆಯಲ್ಲಿ ಬೀಗ ಒಡೆದು ಅಲ್ಲೂ ಕೂಡ ಚಿನ್ನಾಭರಣವನ್ನ ಕದ್ದಿದ್ದಾರೆ. ಮತ್ತೊಂದು ಕಡೆ ಅಪ್ಪಗೆರೆ ಬೆಂಗಳೂರು ಅಲ್ಲೂ ಕೂಡ ಕಳ್ಳರು ಕೈ ಚಳಕವನ್ನ ತೋರಿಸಿದ್ದಾರೆ. ಜೊತೆಗೆ ಈ 2 ಕಡೆ ಮನೆಗಳ್ಳತನ ಆಗಿದೆಯಲ್ಲ, ಸೊ 2 ಕಡೆನೂ ಒಬ್ಬರೇ ಕಳ್ಳತನ ಮಾಡಿರೋದಾ ಅಥವಾ ಬೇರೆ ಬೇರೆ ವ್ಯಕ್ತಿಗಳು ಕಳ್ಳತನ ಮಾಡಿರೋದಾ ಅನ್ನುವಂಥದ್ದು ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಚಿನ್ನ ಬೆಳ್ಳಿ 20 ಲಕ್ಷ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಒಂದು ಮನೆಯಲ್ಲಿ. ಇನ್ನೊಂದು ಮನೆಯಲ್ಲಿ ಸುಮಾರು 60ಕ್ಕೂ ಹೆಚ್ಚು ಗ್ರಾಂ ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈಗ 2 ಕಡೆ ಆಗಿದೆಯಲ್ಲ ಮನೆಗಳ್ಳತನ, ಒಬ್ಬರೇ ಮಾಡಿರುವಂಥದ್ದು ಅಥವಾ ಬೇರೆ ಬೇರೆ ವ್ಯಕ್ತಿಗಳು ಕೈ ಚಳಕವನ್ನ ತೋರಿಸಿರುವಂಥದ್ದು, ಏನೆಲ್ಲ ಅಪ್ಡೇಟ್ ಸಿಗ್ತಿದೆ? ಚೈತ್ರ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ಮತ್ತೆ ರಾಮನಗರ ನಗರ ವ್ಯಾಪ್ತಿಯಲ್ಲಿ ಕಳೆದ ತಡರಾತ್ರಿ 2 ಕಡೆ ಕಳ್ಳತನ ಆಗಿರ್ತಕ್ಕಂಥದ್ದು. ಚನ್ನಪಟ್ಟಣ ನಗರದ ಅಪ್ಕೆರೆ ಒಂದು ಗ್ರಾಮದಲ್ಲಿ ಕಳ್ಳತನ ಆಗಿದೆ. ಜೊತೆಗೆ ಇದರ ಬೆನ್ನಲ್ಲೇ ರಾಮನಗರದ ಭುವನೇಶ್ವರಿ ನಗರದಲ್ಲಿ ಮೊದಲಿಗೆ ಕಳ್ಳತನ ಮಾಡಿರ್ತಾರೆ. ಒಟ್ಟು ಏನು 240 ಗ್ರಾಂ ಚಿನ್ನ ಮತ್ತೆ 1 ಕೆಜಿಗೂ ಹೆಚ್ಚು ಬೆಳ್ಳಿ ಕಳ್ಳತನ ಆಗಿದೆ ಎನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ 68 ಗ್ರಾಂ ಒಂದು ಚಿನ್ನಾಭರಣ ಕೂಡ ಕಳ್ಳತನ ಆಗಿದೆ ಎನ್ನುವಂತಹ ಮಾಹಿತಿ ಇದೆ. ಇದು ಒಂದೇ ತಂಡ ಮಾಡಿದ್ದಾರಾ ಅಥವಾ ಬೇರೆ ಬೇರೆ ತಂಡಗಳು ಸೇರಿ ಮಾಡಿದ್ದಾರಾ ಎನ್ನುವಂಥದ್ದು ಈಗ ಪೊಲೀಸರು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ರಾಮನಗರದ ಐಜೂರು ಪೊಲೀಸ್ ಠಾಣಾ ವ್ಯಾಪ್ತಿ ಜೊತೆಗೆ ಚನ್ನಪಟ್ಟಣದ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಕೂಡ ಏನು ಈಗಾಗಲೇ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.